ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ಸುದ್ದಿ ದಿಗ್ಭ್ರಾಂತರನ್ನಾಗಿಸುತ್ತೆ. ಹೊಟ್ಟೆಯಲ್ಲಿದ್ದಂಥ ಕಂದ ಕಂಕುಳಿಗೆ ಬರೋಕ್ ಮುನ್ನ ಏನಾಗ್ಬಿಡುತ್ತೋ ಅನ್ನುವಂಥ ಆತಂಕ. ಇದೊಂಥರ ಕರುಳು ಹಿಂಡೋ ಕಥೆಯಾದ್ರೆ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ವರ್ಷದಲ್ಲಿ 61 ಬಾಣಂತಿಯರ ಸಾವಿನ ಸಂಖ್ಯೆ ಮತ್ತಷ್ಟು ಆತಂಕವನ್ನ ಹೆಚ್ಚು ಮಾಡಿತ್ತು. ಸಮಸ್ಯೆ ಆಗ್ತಾ ಇರೋ ಜಾಗದಲ್ಲೇ ಇದಕ್ಕೆ ಮದ್ದರಿಯುವುದಕ್ಕೆ ಸರ್ಕಾರ ಮುಂದಾಗಿದೆ. ಮಗು ಅಳುವಿನ ಶಬ್ದ, ಉಸಿರಾಟವನ್ನ ಕೇಳಿಸಿಕೊಳ್ಳೋ ಮುನ್ನವೇ ತಾಯಿಯ ಉಸಿರು ನಿಲ್ತಾ ಇದೆ. ತಾಯ್ತನದ ಖುಷಿ ಅನುಭವಿಸೋ ಮುನ್ನವೇ ದಂಪತಿಯ ಕನಸಿಗೆ ವಿಧಿ ಕೊಳ್ಳಿ ಇಡ್ತಾ ಇದೆ. ಈ ಮಧ್ಯೆ ಸಿಲಿಕಾನ್ ಸಿಟಿಯ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ವರ್ಷದೊಳಗಡೆ 61 ಬಾಣಂತಿಯರ ಸಾವಿನ ಸುದ್ದಿ ಎದೆ ಬಡಿತ ಹೆಚ್ಚಿಸ್ಬಿಟ್ಟಿತ್ತು. ಈ ಸಮಸ್ಯೆಗೆ ಮದ್ದರಿಯೋಕೆ ವಾಣಿ ವಿಲಾಸದ ಅಂಗಳದಲ್ಲೇ ಮತ್ತೊಂದು ಆಸ್ಪತ್ರೆ ತಲೆ ಎತ್ತಲಿದೆ. ನಗರದ ಪ್ರಮುಖ ಆಸ್ಪತ್ರೆಗಳಲ್ಲಿ ಐಸಿಯು ಬೆಡ್ಗಳ ಕೊರತೆ ಇದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲೂ ಸದ್ಯಕ್ಕೆ ಐಸಿಯು ಬೆಡ್ಗಳ ವ್ಯವಸ್ಥೆ ಇಲ್ಲ. ಹೆರಿಗೆ ಸಮಯದಲ್ಲಿ ಸಮಸ್ಯೆ ಎದುರಾದ್ರೆ ಗರ್ಭಿಣಿಯರನ್ನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಇದರಿಂದ ಗರ್ಭಿಣಿಯರು, ಬಾಣಂತಿಯರು ಸಾವಿನ ಮನೆ ಸೇರೋ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ವಾಣಿವಿಲಾಸ ಆಸ್ಪತ್ರೆಯ ಸಮಸ್ಯೆಗೆ ಜೊತೆಗೆ ಇತರೆ ಸಮಸ್ಯೆಗಳಿಗೂ ಮದ್ದರಿಯಲು ಸರ್ಕಾರ ಮುಂದಾಗಿದೆ. ಗರ್ಭಿಣಿಯರಿಗಾಗಿ 150 ಬೆಡ್ ಸಾಮರ್ಥ್ಯದ ಹೊಸ ಆಸ್ಪತ್ರೆ ನಿರ್ಮಾಣಕ್ಕೆ ಹೊಸ ಹೆಜ್ಜೆಯನ್ನಿಟ್ಟಿದೆ. ಕೆಲ ತಿಂಗಳಲ್ಲಿಯೇ ಹೈಟೆಕ್ ಆಸ್ಪತ್ರೆ ತಲೆ ಎತ್ತಲಿದೆ. ನಮ್ಮ OBG ICU ಅಂದರೆ ನಮ್ಮದು ಮದರ್ಸ್ದು ICU ಏನಿದೆ ಅಲ್ಲಿ ನಮಗೆ ಚೆನ್ನಾಗಿ ಬೆಡ್ ಇದೆ, 28 ಬೆಡ್ ಇದೆ. ಸೊ ನಾವು ಅಕೊಮಡೇಟ್ ಮಾಡ್ಬೋದು, ಆ ಥರ ಏನು ತೊಂದರೆ ಇಲ್ಲ. ಬೇರೆ ಕಡೆ ಬೆಡ್ ಇವಾಗ ಹೊಸದಾಗಿ ಇನ್ನೊಂದು ಬಿಲ್ಡಿಂಗ್ ಬರುತ್ತೆ, ಇನ್ನೊಂದು 2 ವರ್ಷದಲ್ಲಿ ಇಲ್ಲಿ ಹೊರಗಡೆ ಕಟ್ತಾ ಇದ್ದಾರೆ. ಅದು ಅಲ್ಲಿ ಕೂಡ 150 ಬೆಡ್ ಬರುತ್ತೆ ಅಲ್ಲಿ ನಮಗೆ. ಇದಿಷ್ಟು ಮಾತ್ರವಲ್ಲ, ಕೆಸಿ ಜನರಲ್ ಆಸ್ಪತ್ರೆ ಸೇರಿದಂತೆ ನಗರದ ಪ್ರಮುಖ ಆಸ್ಪತ್ರೆಗಳ ಐಸಿಯು ಬೆಡ್ಗಳ ಹೆಚ್ಚಳಕ್ಕೂ ಸರ್ಕಾರ ತಯಾರಿ ನಡೆಸ್ತಾ ಇದೆ. ಒಟ್ನಲ್ಲಿ ಮಾತುಕತೆಯಲ್ಲಿರೋ ಯೋಜನೆ ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬಂದು ಹೆಣ್ಮಕ್ಕಳ ತಾಯ್ತನದ ಸಂಭ್ರಮ ಉಳಿಸಿದ್ರೆ ಸಾಕು. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.